ಒಂದು ಕಳೆದ ವಿಡಿಯೋದಲ್ಲಿ ಚಾಮರಾಜನಗರದ ನಿಗೂಢ ಪ್ರದೇಶದಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡಿದ್ವಿ. ಅದೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನಾಳೆ ಬೆಳಗ್ಗೆ ಕಣ್ಣು ಬಿಟ್ಟಾಗ ನಿಮಗೆ ಒಂದು ಸುಂದರವಾದಂಥ ಸ್ವರ್ಗದಂಥ ವಾತಾವರಣನ ತೋರಿಸ್ತೀನಿ ಅಂತ. ನನ್ನ ಪಕ್ಕದಲ್ಲಿರೋ ಅಭಿಲಾಷ್ ಮತ್ತು ನನ್ನ ಸ್ನೇಹಿತರು ಇನ್ನೂ ನಿದ್ರಾದೇವಿಗೆ ಶರಣಾಗೇ ಇದ್ದಾರೆ. ಇಟ್ ಈಸ್ ಟೈಮ್ ಟು ಶೋ ಹೆವನ್. ಬನ್ನಿ ಹೊರಗಡೆ ಹೋಗೋಣ. ಏನು ಗುರು ಬ್ಯೂಟಿ. ಗಟ್ಲಿ ನೋಡಿ ನಾವು ಉಳಿದಿದ್ದು ನಿನ್ನೆ ರಾತ್ರಿ ಹೆಂಗೆ ತಗೊಬಂದಿದ್ವಿ. ಕಾರಣ ಎಲ್ಲೆಲ್ಲಿಂದ ಹತ್ತಿಸ್ಕೊಂಡ್ರೆ ರಾತ್ರಿ ಮಲಗಿದಾಗ ನಾವು ಅದು ಹೆಂಗೆ ಮಲ್ಕೊಂಡೆ ಹೆಂಗೆ ಬಿದ್ದೆ ಅನ್ನೋದೇ ಗೊತ್ತಿಲ್ಲ. ಕಣ್ಬಿಟ್ಟು ನೋಡ್ತೀನಿ ಬೆಳಕಾಗೋಗಿದೆ. ಸದ್ಯ ಅಲ್ರಾಮ್ ಇಟ್ಟಿರಲಿಲ್ಲ. ಪಕ್ಕದಲ್ಲಿರೋ ಅಭಿಲಾಷು ಮತ್ತು ನಮ್ಮ ಸ್ನೇಹಿತರು ಗೊರಕೆ ಸದ್ಯ ನಮ್ಗೆ ಅಲ್ರಾಮ್ ಎದ್ದು ನೋಡಿದ್ರೆ ಸುಂದರವಾದಂಥ ವಾತಾವರಣ. ನಿಮಗೇನು ಅನ್ನಿಸ್ತು? ನನಗಿನ್ನೂ ನಿದ್ದೆ ಬರ್ತಾಯಿದೆ. ಸೂರ್ಯೋದಯ ಆಗುತ್ತೆ ಅಂತ ಕಾಯ್ತಾಯಿದ್ದೀನಿ. ನೋಡಿದ್ರೆ ಮೋಡ ಕವಿದ್ಬಿಟ್ಟಿದೆ ಫುಲ್ಲು. ಆ್ಯಕ್ಚುಲಿ ಪೂರ್ವ ಇದು, ಪಶ್ಚಿಮ ಇದು. ಇದೊಂದು ಜಾಗದಲ್ಲಿ ಸೂರ್ಯ ಉದಯನೂ ಆಗುತ್ತೆ, ಸೂರ್ಯ ಈ ಕಡೆಯಿಂದ ಸೂರ್ಯ ಅಸ್ತನೂ ಆಗುತ್ತೆ. ಎರಡನ್ನೂ ನೋಡೋ ಅಂಥ ಜಾಗ. ಹೆಂಗಿತ್ತು ಅಭಿಲಾಷು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು. ಫುಲ್ ಖುಷಿ ಆಗೋಯ್ತಾ? ಒಳ್ಳೆ ಲೊಕೇಶನ್. ಹಾಂ, ಬೆಳಗ್ಗೆ ಸನ್ರೈಸ್ ಇದು ಆ್ಯಕ್ಚುಲಿ ಸನ್ರೈಸ್ ಒಳ್ಳೆ ಸ್ಪಾಟ್. ಕ್ಲೌಡ್ ಮೋಡ ಜಾಸ್ತಿ ಇದೆ, ಸನ್ರೈಸ್ ಸಿಕ್ಕಿಲ್ಲ. ಕ್ಯಾಂಪಿಂಗಿಗೆ ಅಂತ ಬಂದಾಗ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋಂಥ ವಿಚಾರಗಳು ಅಂತಂದರೆ ನಾವು ತಂದಂಥ ಪ್ಲಾಸ್ಟಿಕ್ ಪದಾರ್ಥಗಳು, ವಸ್ತುಗಳು, ಇವೆಲ್ಲದನ್ನು. ಆಮೇಲೆ ಕ್ಯಾಂಪ್ ರಾತ್ರಿ ಫೈರ್ ಮಾಡಿರ್ತೀವಲ್ಲ, ಹೋಗುವಾಗ ನಮ್ಮ ಶೋಕಿ ಆದಮೇಲೆ ಇದನ್ನೆಲ್ಲ ಫೈರ್ ಹಿಂಗೆ ಬಿಟ್ಟು ಹೋಗ್ತೀವಿ. ನೋಡಿ, ಬೂದಿ ಮಿರ್ಚಿದ ಕೆಂಡಗಳಿರ್ತಾವೆ ಅದರೊಳಗೆ. ನಾವು ಈ ಕಡೆ ಹೋದಾಗ ನೋಡಿ ಇಷ್ಟೆಲ್ಲ ಹುಲ್ಗಳಿದಾವಲ್ಲ, ಇವೆಲ್ಲ ಬೆಂಕಿ ಎತ್ತೋ ಸಾಧ್ಯತೆ ಇರುತ್ತೆ. ಇದರಿಂದ ಕಾಡ್ಗಿಚ್ಚು ಸಂಭವಿಸುತ್ತೆ, ಎಷ್ಟೋ ಪ್ರಾಣಿಗಳು ಸತ್ತೋಗ್ತವೆ. ಎಷ್ಟು ಅದ್ಭುತವಾದಂಥ ವಿಚಾರ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಂಡ್ರು ಅಂದರೆ, ನಮ್ಮ ಜೊತೆ ಈಗ ಇದೇನಿದೆ ಕಾಡ್ಗಿಚ್ಚು ಅಂತ ಬಹಳ ಕಡಿಮೆ ಅಂತ ಆಗೋದು. ಆ್ಯಕ್ಚುಲಿ ಜನ ಬಂದವರು ಸಿಗರೇಟ್ ಎಸೆಯೋದ್ರಿಂದ, ಅಮೆಝಾನ್ ಫಾರೆಸ್ಟೆಲ್ಲ ಒಂದು ಸರಿ ಆಗಿತ್ತಲ್ಲ, ಸಿಗರೇಟ್ ಎಸ್ತಿದ್ರಿಂದ ಇಡೀ ಕಾಡೆ ಹತ್ತುವರೆದು ಎಷ್ಟು ಪ್ರಾಣಿಗಳು ಸರ್ವನಾಶ ಅದು. ಮತ್ತು ಈ ಸರಿ ಪ್ರೀ ಸೀಸನ್ ಇರೋದ್ರಿಂದ ಈ ಕಡೆ ನಾವು ಕ್ಯಾಂಪಿಂಗ್ ಮಾಡಿದ್ವಿ ಅಂತ ನಮ್ಮ ವಿಡಿಯೋ ನೋಡಿಕೊಂಡು ಯಾರೋ ಕ್ಯಾಂಪಿಂಗ್ ಮಾಡೋಕ್ಕೆ ಬರೋದು, ಅವ್ರಿಗೆ ಪ್ರಕೃತಿ ಬಗ್ಗೆ ಕಾಳಜಿ ಇರೋಲ್ಲ. ಯಾವ ಪ್ರಕೃತಿ ಬಗ್ಗೆ ಕಾಳಜಿ ಇರಲ್ಲ, ಹಿಂಗೆ ಬಂದು ಪ್ಲಾಸ್ಟಿಕ್ ಎಸ್ತು ಹೋಗ್ತಾರೆ. ಈವನ್ ಬಿಯರ್ ಬಾಟ್ಲ್ಗಳನ್ನ ಕುಡಿದು ಕಲ್ಮಿಗೆ ಹೊಡೆದು ಹೋಗ್ತಾರೆ. ಸುಮ್ಮನೆ ಹೋಗಲ್ಲ ಅವರು, ಹೊಡೆದೋಗ್ತಾರೆ. ಹೊಡೆದೇನೆ ಬಾಟ್ಲಿ ಎಷ್ಟೋದ್ರೂ ಕೂಡ ಸೂರ್ಯನ ಕಿರಣ ಬಾಟ್ಲಿಗೆ ಬಿದ್ದಾಗ ಗೊತ್ತಲ್ಲ, ಬೂದ್ಗಾಜು ಅಂತ ಹಿಡ್ಕೊಂಡು ಒಂದು ಪೇಪರ್ ಮೇಲೆ ನಾವು ಹಿಂಗಿಟ್ಟು ಚಿಕ್ಕ ಮಕ್ಕಳಿದ್ದಾಗ ಬೆಂಕಿ ಹಚ್ತಿದ್ವಲ್ಲ, ಆ ರೀತಿ ಇದು ಸೂರ್ಯನ ಕಿರಣಗಳು ಕೇಂದ್ರೀಕರಿಸಿ ಒಂದು ಕಡೆ ಬಿದ್ದುಬಿಟ್ಟು ಅದು ಬೆಂಕಿ ಹಚ್ಕೊಳ್ಳೋ ಸಾಧ್ಯತೆ ಬಹಳ ಇದೆ. ಈ ರೀತಿ ಬೆಂಕಿ ಹಚ್ಕೊಂತೇವೆ ಹೊರತು ಅಲ್ಲಿ ಜನನೇ ಇಲ್ಲದೆ ಹೋದರೂ ನಾವು ಅದಕ್ಕೆ ಕಾರಣಕರ್ತರಾಗಿರ್ತೀವಿ. ಏನಾದರೂ ಒಂದು ಕಾಡ್ಗಿಚ್ಚು ಸಂಭವಿಸ್ತು, ಇಲ್ಲ ಏನಾದರೂ ಒಂದು ಅನಾಹುತ ಆಗ್ತಾಯಿದೆ ಪರಿಸರದಲ್ಲಿ ಅಂದರೆ ನಮ್ಮ ಕೈ ಅದರೊಳಗೆ ಇದ್ದಿದ್ದೆ. ಯಾವಾಗಲೂ ನಾವು ಪರಿಸರಕ್ಕೆ ಬಂದ್ವಿ ಅಂದಾಗ ಕಾಡು ಪ್ರಾಣಿಗಳ ಥರ ಬದುಕಿ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅದು ಹೇಗಿತ್ತು ಅದೇ ರೀತಿ ವ್ಯವಸ್ಥೆ ಮಾಡಿ ಮತ್ತೆ ಅದೇ ರೀತಿ ಇಟ್ಟೋಗೋಂಥ ಪ್ರಯತ್ನ ಮಾಡಬೇಕು. ಹಂಗಾಗಿ ನಾವು ಇಲ್ಲಿ ಬಂದು ಪ್ಲಾಸ್ಟಿಕ್ ಪದಾರ್ಥಗಳನ್ನ ಯಾವುದನ್ನೂ ಬಿಡ್ತಾ ಇಲ್ಲ. ಬೂದಿ ಅದೇನು ಯೂಸ್ ಮಾಡಿದ್ವಿ ಆ ಬೂದಿ ಬಿಟ್ಟರೆ ಅದಕ್ಕೆಲ್ಲ ನೀರು ಹಾಕಿ ಕಂಪ್ಲೀಟಾಗಿ ಅದನ್ನು ಆರಿಸಿ ಹೋಗ್ತಾ ಇದ್ದೀವಿ. ನಾವು ತಂದಿರತಕ್ಕಂಥ ಪ್ರತಿಯೊಂದು ಪ್ಲಾಸ್ಟಿಕ್ ಪದಾರ್ಥ ಆಗಿರ್ಬೋದು, ನಮ್ದು ಏನೇ ವಸ್ತು ಆಗಿರ್ಬೋದು, ಇದು ಎಲ್ಲದನ್ನು ವಾಪಸ್ ತಗೊಂಡು ನೀಟಾಗಿ ಹೋಗ್ತಾ ಇದ್ದೀವಿ. ಇದು ಹೆಂಗಿತ್ತು ಯಥಾಸ್ಥಿತಿ ಹಂಗೆ ಬಿಟ್ಟು ಹೋಗ್ತೀವಿ. ಇದು ಕ್ಯಾಂಪಿಂಗ್ ಬರ್ತಕ್ಕಂಥವ್ರು ಮಾಡಬೇಕಾದಂತಹ ಮೊದಲ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡು ಬರಬೇಕು. ಇದು ಬಿಟ್ಟು ಕ್ಯಾಂಪಿಂಗ್ ಮಾಡೋಕ್ಕೆ ಬಂದರೆ ನಿಜವಾಗ್ಲೂ ಬರೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ಮಾಡ್ತಿರೋದು ಪಾಪದ ಕೆಲಸ ಆಗುತ್ತೆ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಬಂದಿದ್ದೀವಿ. ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡೋ ಅಂಥದ್ದು ಬಹಳ ಒಳ್ಳೆ ವಿಚಾರ ಆಗುತ್ತೆ. ಅದು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಆಮೇಲೆ ನಾವಿಲ್ಲಿ ಕ್ಯಾಂಪಿಂಗಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಬರೋವಂಥ ಪ್ರಯತ್ನ ಈ ಥರ ಜಾಗಗಳಿಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ನಮ್ಮ ಸ್ನೇಹಿತರದ್ದು ಪ್ರೈವೇಟ್ ಪ್ರಾಪರ್ಟಿ. ಹಂಗಾಗಿರೋದ್ರಿಂದ ನಮಗೆ ಪರಿಚಯ ಇದ್ದಿದ್ದರಿಂದ ಇಲ್ಲಿ ಬಂದು ಉಳಿದಿದ್ದೀವಿ ಹೊರತು, ಇಲ್ಲಾಂದರೆ ನಮಗೆ ಪರಿಚಯ ಇಲ್ಲ ಅಂದಿದ್ರೆ ನಮಗೂ ಅವಕಾಶ ಇರ್ತಿರ್ಲಿಲ್ಲ. ಈ ಥರ ಬಂದು ಅಲ್ಲಿ ಇಲ್ಲಿ ಉಳಿಯೋ ಪ್ರಯತ್ನ ಮಾಡಬೇಡಿ. ಇದು ಆ್ಯಕ್ಚುಲಿ ಇಲ್ಲೆಲ್ಲ ಅಷ್ಟೊಂದು ಸುಲಭವಾಗಿಲ್ಲ. ನೀವೆಲ್ಲ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡ್ಕೊಂಡು ಗೊತ್ತಿಲ್ದಿರೋ ಜಾಗದಲ್ಲಿ ಸುಮ್ಮನೆ ಕ್ಯಾಂಪಿಂಗ್ನ ಹಾಕಿ ಹೋಗೋವಂಥದ್ದು ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಿಮಗೆ ಪರಿಚಯ ಇದ್ದವರು, ನಿಮ್ಮ ಸ್ನೇಹಿತರು ಇಲ್ಲ ರಿಲೇಟಿವ್ಸ್ ಆಗಿದ್ದರೆ ಮಾತ್ರ ನೀವು ಇದು ಪ್ರಯತ್ನ ಮಾಡಿ. ನಾವು ಬಂದಿದ್ದೀವಿ ಅಂತ ಎಲ್ಲ ಬಂದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇನ್ನೊಂದು ಲೋಕಲ್ಸ್ ಗೊತ್ತಿರುತ್ತೆ ಇಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಏನು ಅಂತ. ಇಲ್ಲಿ
ಆನೆಕಾಟ ಈ ಕಡೆಯಿಂದ ಆ ಕಡೆ ಕಾಡ್ ಕಡೆ ಆನೆಕಾಟ ಇರುತ್ತೆ, ಇಲ್ಲಿ ಆನೆಕಾಟ ಇಲ್ಲದೆ ಇರ್ಬೋದು. ಬಟ್ ಇಲ್ಲಿ ಅದು ಈ ಕಾಡ್ ನಾಯಿಗಳು ಅಥವಾ ಊರ್ದೇ ನಾಯಿಗಳು ಕೆಲವು ಇರ್ತವೆ, ಅದು ಹೊಸಬ್ರು ಬಂದಾಗ ತುಂಬಾ ವಿಯರ್ಡ್ ಆಗಿ ರಿಯಾಕ್ಟ್ ಮಾಡ್ತವೆ. ಸೊ ಕಚ್ಚೋದು ಮಾತ್ರ ಆಗುತ್ತೆ. ನೀವು ಆ ಥರ ಮಾಡಬೇಕು ಅಂತಿದ್ರೆ ಯಾರಾದ್ರೂ ಲೈಕ್ ಫಸ್ಟ್ ಅವ್ರ ಹತ್ರ ಮಾತಾಡಿ, ಇದ್ರ ಜಾಗ ಇದೆಯಾ ಏನು ಆ ರೀತಿ. ಸೊ ಒಂದ್ ವೇಳೆ ನೈಟ್ ಏನೋ ಹೆಚ್ಚು ಕಡಿಮೆನೇ ಆಯ್ತು, ಏನೋ ಎಮರ್ಜೆನ್ಸಿ ಬೇಕಾಯ್ತು, ಅವಾಗ ಯಾರೋ ಸಪೋರ್ಟ್ ಮಾಡಕ್ ಇರ್ತಾರೆ. ಸೊ ಇವಾಗ ಇಷ್ಟು ಚೆನ್ನಾಗಿ ಕಾಳ್ತಾ ಇದೆ ನಿಮ್ಗೆ. ಮೋಸ್ಟ್ಲಿ ನೀವು ಹಿಂದೆ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಹಣ್ಣೊಂದು ಅದ್ರಲ್ಲಿ ಗೊತ್ತಾಗುತ್ತೆ ಫುಲ್ ಕಂಪ್ಲೀಟ್ ಪಿಚ್ ಡಾರ್ಕ್, ಎಲ್ಲೋ ಮೂಲೆಯಲ್ಲಿ ಉರಿಯೋ ಒಂದು ದೀಪ ಬೀದಿ ದೀಪ ಅಷ್ಟೇ ಕಾಣ್ತಾ ಇರೋದು. ಹೆಚ್ಚು ಕಡಿಮೆ ಆದ್ರೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕೆಲವು ತುಂಬಾ ಖುಷಿ ಅವ್ರಿಗೆ ಡೇರಿಂಗ್ ನಾವು ಒಬ್ರೇ ಹೋಗಿ ಮಾಡಿದ್ವಿ, ಸೋಲೋ ಕ್ಯಾಂಪಿಂಗ್ ಮಾಡಿ ಪರವಾಗಿಲ್ಲ, ಬಟ್ ಇಂಟಿಮೇಷನ್ ಇರ್ಬೇಕು. ಅವ್ರು ಅನ್ಕೋತಾರೆ ನಾವೇ ನಮ್ಮ ಮನೆಗೆ ಯಾರೋ ಸಡನ್ ಆಗಿ ಬಂದ್ಬಿಟ್ರೆ ಬಿಟ್ಬಿಡ್ತೀವ ತಲೆ ಅಂತಾನೆ ಹೇಳೋದು. ಹಾಗೆ ಒಂದ್ ಗಾದೆ ಇದೆ ನಮ್ಮಲ್ಲಿ, ತಲೆಗಟ್ಟಿದೆ ಅಂತ ಬಂಡೆ ಚಿಚ್ಕೊಳಕ್ಕಾಗತ್ತಾ? ಮನುಷ್ಯನ್ಗೆ ಎಷ್ಟು ಅವ್ನು ಎಷ್ಟೇ ಎಕ್ಸರ್ಸೈಸ್ ಮಾಡಿ ಏನೇ ಬಲಿಷ್ಠನಾಗಿದ್ರು ಅವ್ನಿಗೆ ಈ ಶಕ್ತಿಗೆ ಒಂದು ಲಿಮಿಟೇಷನ್ಸ್ ಅನ್ನೋದು ಖಂಡಿತ ಇದ್ದೇ ಇದೆ. ಹಂಗಾಗಿ ತಲೆಗಟ್ಟಿ ಇದೆ ಅಂತ ಬಂದ್ಬಿಟ್ಟು ನಾನು ಎಲ್ಲಿ ಬೇಕಾದ್ರೂ ಉಳಿತೀನಿ ಅನ್ನೋ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ತುಂಬಾ ಇದೆ. ನಾವಿಲ್ಲಿ ಬರುವಾಗ ನೋಡಿ ಎಷ್ಟು ಕಾಡಂದಿಗಳು ಸಿಕ್ಕಾಪಟ್ಟೆ ಓಡಾಡ್ತಿತ್ತು. ಕಾಡಂದಿಗಳೇನು ಅಟ್ಯಾಕ್ ಮಾಡಲ್ಲ ಅನ್ಕೋಬೇಡಿ, ಎದುರು ಹೋಗಲ್ಲ. ಕಾಡಂದಿ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿ ತಿವುದು. ಹೌದು, ಮೊನ್ನೆ ಆಯ್ತಲ್ಲ ಒಂದು ರೀಸೆಂಟ್ ಆಗಿ ಕಾಡಲ್ಲಿ ತಿಳ್ಕೊಂಡು ಹೋಗ್ಬಿಟ್ಟು ಸತ್ತು ಹೋಗ್ಬಿಟ್ಟಿದ್ದಾನ ಅವನು. ಮತ್ತೆ ತುಂಬಾ ಅಗ್ರೆಸಿವ್, ಯಾವ್ದಕ್ಕೆ ಹೆದರಲ್ಲ, ಡೇರಿಂಗ್ ಅಲ್ಲ. ಇವ್ರು ಚಪ್ಪಾಳೆ ತಟ್ಟೋದು, ಓಡಿಸೋದು, ಕಲ್ಲು ಹೊಡಿಯೋ ತರ ಮಾಡೋದು ಅವೆಲ್ಲ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಬಂದು ಗುದ್ದುತ್ತೆ, ಬಿದ್ದ ತಲೆ ಹೊಡೆದ್ರೆ ಹೋಯ್ತಲ್ಲ. ಹಾಗೆ ಆಮೇಲೆ ಒಂದು ಕಾನೂನು ಅನ್ನೋದಿದೆ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಅದನ್ನ ಪಾಲನೆ ಮಾಡ್ತಾ ಇದ್ರೆ ನಮಗೆ ಗೈಡ್ ಮಾಡ್ತಾರೆ ರಸ್ತೆಲಿ ಹೋಗುವಾಗ ನೀವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಅದನ್ನ ಸುಮ್ಮನೆ ಮಾಡಿಲ್ಲ, ಅದನ್ನ ಒಂದು ಪರಿಸರ ರಕ್ಷಣೆಗೋಸ್ಕರ. ನಾನು ಇಷ್ಟೊತ್ತರೆಗೂ ಯಾವ ವಿಚಾರಗಳ ಬಗ್ಗೆ ಮಾತಾಡಿದೆ ಆ ರಕ್ಷಣೆಗೆ ಅಂತ ಪ್ರಿಕಾಷನ್ ತಗೊಳ್ಳೋಕೆ ಅಂತಾನೆ ಅವ್ರು ಅದನ್ನೆಲ್ಲ ಮಾಡಿದ್ದಾರೆ. ಆ ಕಾನೂನನ್ನು ಗೌರವಿಸೋಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೂ ಕೂಡ ಅದು ಹೇಳ್ತಾ ಇರುವಾಗ ಅವರು ಇದನ್ನ ಮಾಡಬೇಡಿ ಈಗ ಮಾಡಬೇಡಿ ಅಂದಾಗ ಅದನ್ನು ಗೌರವಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಬಹಳಷ್ಟು ಜಾಗದಲ್ಲಿ ನಾನು ಯಾವುದೇ ರೀತಿ ಈ ಸೀಸನ್ನಲ್ಲಿ ಏನು ಬಂದಿದ್ವಿ ಚಾಮರಾಜನಗರದಲ್ಲಿ ಅವ್ರು ಹೇಗೆ ಹೇಳಿದ್ರು ಅಷ್ಟು ಪಾಲನೆ ಮಾಡಿದ್ವಿ. ಇಲ್ಲಾಂದರೆ ನಾನು ವೀಡಿಯೋ ಮಾಡೋ ತಿಕ್ಲಿಗೆ ತುಂಬ ಅದ್ಭುತವಾದಂಥ ಜಾಗಗಳನ್ನ ತೋರಿಸ್ಬೋದಾಯಿತು. ಇಲ್ಲಿ ಇಡನ್ ಪ್ಲೇಸಸ್ಸು ಹಾಗೆ ಹೀಗೆ ಅಂತ ಅದ್ಭುತವಾದಂಥ ಜಾಗಗಳಿದೆ. ಆ ಜಾಗಗಳು ಓನ್ಲಿ ನಮ್ಮ ಕಣ್ಣಿಂದ ನೋಡಿ ಅನುಭವಿಸೋಕೆ ಮಾತ್ರ. ಅದನ್ನು ಸೆರೆ ಹಿಡಿದು ಎಲ್ಲರಿಗೂ ಪ್ರಪಂಚಕ್ಕೆಲ್ಲ ತೋರಿಸಿ ಅದಕ್ಕೆ ಬಂದು ತೊಂದರೆ ಮಾಡೋ ಪ್ರಯತ್ನ ನಮ್ಮದಂತೂ ಅಲ್ಲ. ಈಗ ಏನು ನಾವು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಮಾಡೋರು ಅಷ್ಟೇ ಲಾಗರ್ಸ್ಗಳು ಹಿಂಗೆ ಬಂದು ಅವು ಇವು ತೋರಿಸಿದಾಗ ಟೆಂಪ್ಟ್ ಆಗಿ ಜನಗಳು ಬಂದು ನಾನು ಹೇಳಿದ್ನಲ್ಲ ನೋಡಿ ಇದೆ ಪಾರ್ಟಿ ಮಾಡಿ ಗ್ಲಾಸ್ ಹೊಡೆದಾಕೋದು, ಆಮೇಲೆ ಕಾಡ್ಗಿಚ್ಚಿಗೆ ಸಂಭವಿಸೋದು, ಎಷ್ಟೋ ಪ್ರಾಂತ್ಯಗಳು ಸುಟ್ಟೋಗಿ ಎಷ್ಟೋ ಪ್ರಾಣಿಗಳಿಗೆ ಹಾನಿ ಆಗೋದು, ಇವೆಲ್ಲ ದೊಡ್ಡ ಸಂಭವ ಜಾಸ್ತಿ ಇದೆ. ಈ ಸಿಟಿ ಅನ್ನತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅದು ಕಂಪ್ಲೀಟಾಗಿ ಏನು ಅಂತಂದರೆ ಒಂದು ಕಾರ್ಖಾನೆ ಇದ್ದಂಗೆ ಏನೋ ಒಂದು ಡೆಸ್ಟ್ರಾಯ್ ಮಾಡ್ತಾರಂಥ ಸಿಟಿಗಳು. ಏನು ಪರಿಸರನ ನೀವು ಏನು ಪರಿಸರ ಮಾಲಿನ್ಯ ನೀವು ನೋಡ್ಬೋದು, ವೆಹಿಕಲ್ಗಳಿಂದ ಆಗಿರ್ಬೋದು, ಇಲ್ಲ ಕಾರ್ಖಾನೆಗಳಿಂದ ಆಗಿರ್ಬೋದು. ಆಕ್ಸಿಜನ್ನೇ ಸಿಗ್ತಾಯಿಲ್ಲ ಸಿಟಿಗಳಲ್ಲಿ. ಎಲ್ಲ ಪ್ಲಾಸ್ಟಿಕ್ನ ಪ್ರೊಡ್ಯೂಸ್ ಮಾಡೋ ಅಂಥ ಜಾಗ ಬಂದು ನಮ್ಮ ಸಿಟಿಗಳು. ಈ ಸಿಟಿಗಳಿಂದ ಏನು ಮಾಡ್ತೀವಿ ನಾವು ಹೊರಗಡೆ ಬಂದಾಗ ಅಲ್ಲಿಂದ ನಾವು ಚಿಪ್ಸು ಮತ್ತು ವಾಟರ್ ಕ್ಯಾನ್ಗಳು ಅದು ಇದು ಥಿಂಗ್ಸು ಏನೇನೋ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ತಗೊಂಬರ್ತೀವಿ, ತಿಂದು ರಸ್ತೆಯಲ್ಲಿ ಹೋಗುವಾಗ ನೋಡಿಲಿ ಬ್ಯೂಟಿಫುಲ್ ನೇಚರ್ ಅಂದ್ಬಿಟ್ಟು ಮಕ್ಳ ಕೈ ಎಸೆಯಕ್ಕೆ ಕೊಡ್ತೀವಿ. ರಸ್ತೆ ಉದ್ದಕ್ಕೂ ಅದನ್ನು ಬೀಳ್ಸ್ಕೊಂಡು ಹೋಗ್ತೀವಿ. ಒಬ್ಬರು ಮಾಡೋದಲ್ಲ, ಇದು ಪ್ರತಿಯೊಬ್ಬರು ಮಾಡೋ ಅಂಥ ಕೆಲಸ. ಅದನ್ನು ರಸ್ತೆ ಉದ್ದಕ್ಕೂ ಎಸ್ಕೊಂಡು ಹೋದಾಗ ಅದನ್ನು ಆಯೋಕ್ಕೆ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ ಅನ್ನೋದು ಗೊತ್ತಿದೆಯಾ? ಕಾಡಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗತ್ತೆ. ಆಮೇಲೆ ಅದು ಖರ್ಚು ಮಾಡೋದ್ರಲ್ಲಿ ಹಣ ನಮ್ಮ ಕೈಯಿಂದ ಹೋಗುತ್ತೆ. ಅದರಿಂದ ಅನಾಹುತ ಆಗೋದೇನು ಗೊತ್ತಾ? ಕಾಡು ಪ್ರಾಣಿಗಳು ಬರ್ತವೆ ರಸ್ತೆಗೆ. ಆಮೇಲೆ ಏನು ಅಂದರೆ ಆ ಆಹಾರ ಪದಾರ್ಥ ಇದೆಯಲ್ಲ ಅದು ಏನೋ ಒಂಥರ ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು ಅದು ಬರ್ತವೆ. ಅದು ಪ್ಲಾಸ್ಟಿಕ್ ಯಾವುದು ಆಹಾರ ಯಾವುದು ಅಂತ ಗೊತ್ತಾಗಲ್ಲ, ಅವನು ತಿಂದುಬಿಡ್ತವೆ. ಅವನು ಸೇವನೆ ಮಾಡಿ ಎಷ್ಟು ಪ್ರಾಣಿಗಳು ಸಾಯ್ತವೆ ಗೊತ್ತಾ ಅಲ್ಲಿ ಕಾಡೊಳಗೆ. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಪ್ಲಾಸ್ಟಿಕ್ನ ನಾವು ಸುಮ್ಮನೆ ಅಷ್ಟು ನೆಗ್ಲೆಕ್ಟಾಗಿ ತಗೊಬಾರ್ದು. ಕಾಡೊಳಗೆ ಪ್ಲಾಸ್ಟಿಕ್ ಎಸ್ತೋಗೋದು, ರಸ್ತೆಯಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಎಸ್ತೋಗೋದು. ಸಿಟಿಗಳಲ್ಲೇ ನೋಡಿ ಎಷ್ಟು ದನ ಕರುಗಳು ಏನೋ ಆಹಾರನ ಪ್ಲಾಸ್ಟಿಕ್ ಕಟ್ಬಿಟ್ಟು ತೆಗೆದು ತಿಪ್ಪೆಗುಂಡಿಗೆ ಎಸ್ತೋಗಿರ್ತಾರೆ. ಅಲ್ಲಿ ಬಂದು ತಿಂತಾ ಇರ್ತವೆ. ಅವಕ್ಕೆಲ್ಲ ಎಷ್ಟು ಹಾನಿ ಆಗುತ್ತೆ. ನಮಗೆ ಹಾನಿ ಆದರೆ ಮಾತ್ರ ಹಾನಿ, ಅವಕ್ಕಾದರೆ ಹಾನಿ ಅಲ್ಲ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಅದು ಆ್ಯಕ್ಚುಲಿ ಅವಕ್ಕೂ ಭಗವಂತ ಈ ಸೊಸೈಟಿಲಿ ಬದುಕಕ್ಕೆ ಒಂದೇ ಗಾಳಿ ದೇಹ ಸಿಸ್ಟಮ್ ಏನಿದೆ ಎಲ್ಲನೂ ದೇವರು ಒಂದೇ ರೀತಿ ಮಾಡಿದ್ದಾನೆ. ಅವನು ನಾವು ಕನ್ಸಿಡರ್ ಮಾಡಬೇಕು. ನಮ್ಗೆ ಆ ಸೂಕ್ಷ್ಮತೆ ಅನ್ನೋದು ಇರಬೇಕು. ದಯವಿಟ್ಟು ದೇವರನ್ನ ದೇವಸ್ಥಾನದಲ್ಲಿ ಕಾಣೋದಕ್ಕಿಂತ ಪರಿಸರದಲ್ಲಿ ಕಾಣಿ ಅಂತ ನಾನು ಹೇಳ್ತೀನಿ. ಪರಿಸರನ ಸ್ವಚ್ಛವಾಗಿಟ್ಕೊಳ್ಳಿ, ನಮ್ಮ ವಾತಾವರಣ ಸ್ವಚ್ಛವಾಗಿಟ್ಕೊಳ್ಳಿ. ನಮ್ಮ ಸ್ವಾರ್ಥ ಕಲ್ಲದೆ ಹೋದ್ರು ನಮ್ಮ ಸ್ವಾರ್ಥ ಇದ್ದೇ ಇದೆ ಅದರಲ್ಲಿ, ನಾವು ಚೆನ್ನಾಗಿರಬೇಕು ಅಂತ. ಅದ್ರ ಜೊತೆಗೆ ನಾವು ಮಾಡೋ ಸೇವೆ ಪ್ರಕೃತಿಗೂ ಇರಲೇಬೇಕು. ಓಕೆ ನಡೀರಿ, ಈಗ ನಾವು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಈಗ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಪ್ರತಿಯೊಂದೂ ನಮ್ಮದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿಂದ ಗಾಡಿ ತಗೊಂಡು ಹೊರಡ್ತೀವಿ. ಈಗ ಅಯ್ಯಯ್ಯೋ ಎತ್ತದ ಡ್ಯಾಮ್ ಇದು? ಎಣ್ಣೆ ಹೊಳೆ. ಹಾಂ, ಹೊಸ್ಕೆರ ಅಂತಾನೆ. ಎಣ್ಣೆ ಹೊಳೆಯಲ್ಲಿ ಬರೋ ಡ್ಯಾಮ್ ಇದೆಯಾ? ಎಣ್ಣೆ ಹೊಳೆ ಇದೇ ಡ್ಯಾಮಾ? ಓ, ಏನೋ ಸ್ನಾನ ಮಾಡೋಕ್ಕೆ ಅಂತ ಕಳಿಸಿರಿ. ಇಲ್ಲಿ ನೋಡ್ರಿ ಹಿಂಗೈತಾರೋ, ಇದೆಲ್ಲ ಸ್ನಾನ ಮಾಡೋಕೆ ಇಲ್ಲಿಗೆ
ಹೌದಾ? ಇಲ್ಲಿ ನೆಗಿದ್ರೆ ಸತ್ತೇ ಹೋಯ್ತೀವಿ ನಾವು. ಹಾಂ ಈಜೊಳಗೆ ಬರುತ್ತೆ, ಯಾವುದೋ ಕಾಲದಲ್ಲಿ ಹೊಡೆದಿದ್ದು. ಹಾಂ, ನೀವೆಲ್ಲ ಈಜು ಹೊಡಿತೀರಾ ಚೆನ್ನಾಗಿ? ಹಾಂ, ಹೌದಾ? ಆಳ ಇದೆಯಲ್ಲಿ ಅಲ್ಲಿ? ಹೌದಾ? ಮತ್ತೆ ಸ್ನಾನ ಮಾಡೋಕ್ಕೆ ಜಾಗ ಎಲ್ಲಿದೆ ಚಿಕ್ಕದಾಗಿ? ಒಂದು ಸಣ್ಣ ಮಕ್ಕಳು ಹೋದ್ರು ಈಜು ಸ್ನಾನ ಮಾಡ್ಕೊಬರ್ಬೇಕಂತ. ನೀರು ಹಾಳಾಗಿಲ್ವ ಅಲ್ಲಿ? ಅಲ್ಲ ಇಳಿಯಲ್ಲ, ನಾವು ಮೇಲೆ ನಿಂತ್ಕೊಂಡು ಸ್ನಾನ ಮಾಡ್ತೀನಿ. ಹೌದಾ? ಚೆನ್ನಾಯ್ತಾ ನೀರಲ್ಲಿ? ಫ್ರೆಶ್ ಆಗಿರ್ಬೇಕು ನೀರು. ಹೌದಾ? ಹಾಂ, ಹೋಗೋಣ ಬಿಲೇಶು. ಕಾರ್ ಹೋಗುತ್ತಾ? ಹಾಂ, ಯೂಟ್ಯೂಬ್ ಚಾನಲು ನಿಮ್ಮನ್ನು ಹಾಕ್ಬೋದಾ ವಿಡಿಯೋ? ಹಾಂ, ಯಾರು ಆಮೇಲೆ ಇದು ಮಾಡಿಬಿಟ್ರೆ ಹಾಂ ಮದುವೆ ಫಿಕ್ಸ್ ಆಗುತ್ತೆ ನಿಮ್ಗೆಲ್ಲರಿಗೂ. ಹಾಂ, ವಿಡಿಯೋ ಹಾಂ ಹುಡಿ ನಿಮ್ಮನ್ನೆಲ್ಲ ನಿಮ್ಮ ಸೌಂದರ್ಯನ ಅಂದ ಚಂದನೆಲ್ಲ ನೋಡಿ ಯಾರದು ಯಾರಿವನು ಡ್ರೀಮ್ ಬಾಯ್ಸ್ ಅಂತ. ಹಾಂ, ಇನ್ಸ್ಟಾಗ್ರಾಮಲ್ಲೂ ಸತೀಶ್ ಹಿರೇಗೌಡ ಅಂತಾನೆ. ಹಾಂ, ಹಾಯ್ 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 ಅಂತ ಮೆಸೇಜ್ ಮಾಡ್ತಾರೆ ನಿಮಗೆ ಎಲ್ಲರೂ. ಹಾಂ ಹಾಂ, ಚಾಮರಾಜನಗರದಿಂದ ಬರ್ತಾ ಇದ್ದೀವಿ ಎಲ್ಲ. ಈಗ ಇದಕ್ಕೆ ಹೋಗ್ತಾ ಇದ್ದೀವಿ. ಯಾವ್ದು ಇದು? ಗೋಪ್ರೋ ಅಂದರೆ ಸರ್ ಗೋಪ್ರೋ ಅಂದರೆ ಕ್ಯಾಮ್ರಾ, ಇದು ಅದ್ರ ಹೆಸರು. ನಮ್ಗೆ ವೀಡಿಯೋ ಆಯ್ತದೆ ಸರ್, ಇದ್ರೊಳಗೆ ವೀಡಿಯೋ ಆಯ್ತಾ ಇದೆ. ಈಗ ಅದ್ರೊಳಗೆ ಬರ್ತಾ ಇದ್ದೀರಾ ನೀವು? ನಾವು ಬರ್ತಿದ್ದೇವೆ ಸರ್. ನೀವು ಬರ್ತಾ ಇದ್ದೀರಾ? ನಿಮ್ಮನ್ನು ಇಂಟರ್ನೆಟಿಗೆ ತಗೊಂಡೋಗಿ ಹಾಕ್ಬಿಡ್ತೀವಿ ಫುಲ್ಲು. ಆವಾಗ ನಮಗೆ ಫೋನ್ ಮಾಡ್ತಾರೆ, ಯಾರದು ಅಷ್ಟು ಸುಂದರವಾದ ಯುವಕ? ಹಂಗೆ ಹಿಂಗೆ. ಹೌದಾ ಸರ್? ಹ್ಞೂ ಹ್ಞೂ. ಕಾರ್ ಬರುತ್ತೆ ಇಲ್ಲಿವರೆಗೆ? ಕಾರ್ ಬರುತ್ತೆ ಸರ್. ಏನು ಮಾಡಿ ಸರ್ ಇವಾಗ ಹಾಂ, ಕಾರ್ ತಗೊಂಡು ಸರ್ ಹಾಂ ಹಂಗೆ ಅಲ್ಲಿ ಬನ್ನಿ. ಹಾಂ, ಇಲ್ಲಿ ಹೋಗುತ್ತಾ ಕಾರು? ಅಲ್ಲೊಂದು ರೋಡ್ ಐತಾ? ಹಾಂ ಹಾಂ, ತಾರ್ ರೋಡ್ ಬರುತ್ತೆ. ಹಾಂ, ಆ ತಾರ್ ರೋಡ್ ಬಂದು ಹಾಂ, ನಿಮಗೆ ಓಹೋ ಅಲ್ಲಿ ಆ ಫೀಲ್ಡ್ ಮನೆ ಐತೆ ನಿಮ್ಗೆ ಹೇಳ್ತಾರೆ ಇವಾಗ. ಹಾಂ, ಆ ಫೀಲ್ಡ್ ಮನೆ ಅಂತ. ಹೌದಾ? ಇದು ಡ್ಯಾಮ್ ಅಲ್ಲ, ಇದು ಒಂಥರ ಕೆರೆ ಇದ್ದಂಗೆ ಇದು. ಇಲ್ಲ ಸರ್, ಡ್ಯಾಮೇ ಇದು. ಹೌದಾ? ನೀರು ಹರಿತಿತ್ತು, ನೀರು ಹರಿತೆ ಇಲ್ಲ. ಚಿಕ್ಕ ಡ್ಯಾಮ, ಬಾಗಿಲಿಗೇನಿಲ್ಲ. ಇದು ಹಾಂ, ದೊಡ್ಡ ಡ್ಯಾಮೇ. ದೊಡ್ಡ ಡ್ಯಾಮ್ ಸರ್ ಇದು. ನೀವು ಇದು ಮಾಡ್ಬೇಕು ಅಂತಂದ್ರ ಹಾಂ, ಅಲ್ಲೇ ನೀರು ಕಾಣುತ್ತೆ ಸರ್. ಅಲ್ಲಿಗೆ ಅಕ್ಕಿ ಕೂತಾವಲ್ಲ ಅದು? ಹಾಂ ಸರ್, ಅಲ್ಲಿ ನೀರು ಕಮ್ಮಿ ಐತೆ. ಹಾಂ, ಒಳಗೆ ಬರಬೇಡಿ, ಅಕ್ಕಿ ಕೂತಿ ಅದನ್ನ ಅಟ್ಟಿ ಸರ್ ಆಗುತ್ತೆ. ಅಲ್ಲಿವರೆಗೂ ಹೋಗುತ್ತಾ ಕಾರು? ಅಲ್ಲ ಸ್ವಲ್ಪ ಬರುತ್ತೆ ಸರ್ ಕಾರು. ಆ ಕಡೆಯಿಂದ ಬರುತ್ತಾ? ಹೋಗೋಣ ಕಾರ್ ನಿಲ್ಸ್ಬಿಟ್ಟು ಸರ್ ಅಲ್ಲೊಂದು ಹಾಂ, ಆ ಊರ್ಲೆ ಆ ಕಡೆಯಿಂದ ಹೋಗ್ಬೋದು. ಇಲ್ಲಿ ಹೋಗಿ ಸರ್ ಕೆಳಗೆ. ಕೆಳಗಿಂದ ಹೋದ್ರೆ ಊರೊಳಗಿಂದ ಬರೋದು. ಊರು ಎಷ್ಟು ದೊಡ್ಡದು? ಸುಮಾರು ಸಣ್ಣೂರು, ಹೌದು, ಸಣ್ಣೂರು. 300 ಮನ ಅವ ಸರ್. ಹಾಂ 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 ಹಾಂ. ಇದು ಏನು ಇದ್ರ ಹೆಸರೇನೆ ಎಣ್ಣೆ ಹೊಳೆ ಅಂತ ತಾನೆ? ಮತ್ತೆ ಎಣ್ಣೆ ಹೊಳೆ ಅಂತ ಈ ಮ್ಯಾಪಲ್ಲೆಲ್ಲ ತೋರಿಸುತ್ತಲ್ಲ ಇದು? ಎಲ್ಲಿ ಬೆಟ್ಟದ ಮೇಲೆ ಐತಾ? ರೋಡ್ ಹೋಗುತ್ತೆ ಸರ್. ಹಾಂ, ಒಂದು ಊರು ಸಿಗುತ್ತಾ? ಹಾಂ, ಊರಿನ ಕಡೆದ್ರೆ ಒಂದು ಸ್ವಲ್ಪ ಅಷ್ಟೇ. ಇಲ್ಲೂ ಚಾಮರಾಜನಗರ ಹೋಗ್ಬೋದು ಸರ್. ಸರಿ, ಹಾಂ ಹಾಂ ಹಾಂ, ಒಂದು ರೋಡ್ ಹೋಗುತ್ತೆ. ಹಾಂ ಹಾಂ ಹಾಂ. ಓಕೆ ಓಕೆ. ಈಗ ಏನು ನೀವು ಎಲ್ಲ ಏನು ಕೆಲಸ ಮಾಡೋದಿಲ್ಲ ಈಗ? ಸರ್ ನಾವು ಭಾಳ ಕಟ್ಟ ಕೇಳೋದು ನಾವು. ಹಾಂ, ಹೌದಾ? ಹ್ಞೂ, ಸರಿ ಬನ್ನಿ ಅತ್ಲಾಗ ಹೋಗೋಣ. ನಮ್ಮ ಹುಡುಗರು ತೋರಿಸಿದ್ರು ಕಣಪ್ಪ ಚಾಮರಾಜನಗರದ ಹುಡುಗರು. ಹಾಂ, ಸ್ನಾನ ಮಾಡೋಕೆ ಒಂದು ಜಾಗನ. ಇಲ್ಲಿ ಆನೆ ಪಾನೆ ಮಸ್ಲೆ ಏನಾರು ಬರ್ತಾವ ನೀರೊಳಗೆ? ಏನಿಲ್ಲ ಸರ್, ಚಿರತೆ ಐತೆ, ಹುಲಿ ಐತೆ. ಇದು ಹಾಂ, ಚಿರತೆ ಹುಲಿ ಇದಾವ. ಇದು ಇದ್ರೊಳಗೆ ಅದು ಕೆರೆ ಹತ್ರನೇ? ಕೆರೆಲ್ಲ ಹಾಂ, ಬೆಟ್ಟ ಸೈಡ್ ಹೃದಯನೇ ಕೆಳಗೆ ಇಳಿದೋಗಿತ್ತಲ್ರು ಹೇಳಿ ಕೇಳಿ. ಅಲ್ಲೋ ನೀರೊಳಗೆ ಬಿದ್ದಾವ ಚಿರತೆ ಬಂದು ಬೆಟ್ಟದ ಮೇಲೆ ಇರುತ್ತೆ ಸರ್. ಮಂಗ ಏನಾರು ಬರ್ತಾವ? ಮಂಗ ಬಂದು ಬಟ್ಟೆ ಹೊತ್ಕೊ ಹೋಗೋದು? ಏನಿಲ್ಲ ಸರ್, ಹತ್ರ ಆ ಥರ ಏನಿಲ್ಲ. ಹೋಗ್ಬೋದಲ್ಲ, ಸ್ನಾನ ಮಾಡ್ಬೋದಲ್ವಾ? ಹ್ಞೂ, ಸರಿ ಆಯಿತು, ನಡೀರಿ. ಹಾಂ, ಬರೋಣ ಮತ್ತೆ. ಓಕೆ. ಏನೇನೋ ಇಲ್ಲಿ ಯಾರು ಮನುಷ್ಯರು ಸ್ನಾನ ಮಾಡೋದು? ಹುಲ್ಲು ಒಣಗೋಗಿರೋದು. ಹ್ಞೂ, ಇದು ಒಣಗಿರೋ ಹುಲ್ಲು, ಪಾಚಿ ಥರ ಬರುತ್ತಲ್ಲ ಹುಲ್ಲು. ಓ ಅಭಿಲಾಷು, ನಾವೇನೋ ಸ್ಮಶಾನದ ಸ್ನಾನ ಮಾಡಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಬರ್ತೈತಲ್ಲ. ಕಾಯಿಗೆ ಎಲ್ಲ ಹೊಡೆದವ್ರೆ. ಮೊದಲೇ ಕೊಳ್ಳೆಗಾಲ ಬೇರೆ. ಫೋಟೋ ಗೀಟೋ ಎಸ್ತವ್ರೆ ನಿಂಬೆಹಣ್ಣು. ನೋಡೋಣ, ಸ್ನಾನ ಮಾಡೋಕ್ಕೆ ಯೋಗ್ಯವಾಗಿದ್ರೆ ಮಾಡೋಣ. ಹೊಸ್ದಾಗಿ ಮದುವೆ ಆಗಿ ಸತ್ತಿರೋ ಮೋಹಿನಿ ಗಿನಿ ಅಂತ ಹಾಕೊಂಬಿಟ್ರೆ ದೇವದ ಬಗ್ಗೆ ಎದುರ್ತಿರಲ್ಲ ಅಭಿಲಾಷ್, ಯಾರಾದರೂ ಒಂದು ಬ್ಯೂಟಿಫುಲ್ ಆಗಿರೋದು ನೋಡಿದ್ರೆ ಪ್ರಪಂಚದಲ್ಲಿ ಅತಿ ಸುಂದರಿ, ತುಂಬ ನೋಡಿದ್ರೆ ಇಷ್ಟ ಆಗಬೇಕು ಅಂಥದ್ದೊಂದು ಬ್ಯೂಟಿಫುಲ್ ಮೋಹಿನಿ ಬಂದು ರೋಡಲ್ಲಿ ನಿಂತ್ಕೊಂಡು ಇವತ್ತು ನೀನು ನನಗೆ ಬೇಕು ಅಂದರೆ ನೀವೇನು ಮಾಡ್ತೀರಾ? ನಾನು ಹೋಗಂಗಿಲ್ಲ, ನಾನು ಬಿಟ್ಟು ಎಲ್ಲೂ ಹೋಗಂಗಿಲ್ವಂತೆ. ಅಭಿಲಾಷ್ನ ಬಿಟ್ಟು ಅಪ್ಪ ಅಂದಾಗೆಲ್ಲ ಬರ್ಬೇಕಂತ, ಈ ಕೆಲಸ ಮಾಡೋಂದಾಗೆಲ್ಲ ಮಾಡ್ಬೇಕಂತೆ. ದೆವ್ವ ಅಲ್ವಾ? ಕೆಲಸ ಮಾಡಿಸ್ಕೊಳಕ್ಕೆ, ಮನೆ ಕೆಲಸ ಮಾಡ್ಕೊಳಕ್ಕೆ, ಎಲ್ಲ ಕೆಲಸ ಮಾಡ್ಕೊಳಕ್ಕೆ. ಹಂಗಿದ್ರೆ ಮಾತ್ರ ಹ್ಞೂ ಅಂತಾರಂತೆ. ಅಣ್ಣ ಬರೀ ಕೆಸರಣ್ಣ ಇದು. ಕೆಸರು ಅಭಿಲಾಷು ಅಲ್ಲ, ಕಲ್ಲು ಹತ್ರ ಹೋದ್ರೆ ಚೆನ್ನಾಗಿರೋ ಹೆಸರು ದಾಟ್ಬೋದು ಇಲ್ಲಿ. ಅಭಿಲಾಷ್ ಹೆಂಗಾರಾಗ್ಲಿ ನೀವು ರೆಡಿ ಇಟ್ಕೊಂಡಿರಿ ಇದನ್ನ. ಕೆಸರು ಈ ಕೆಸರುಗಳು ಹೆಂಗಿರ್ತಾವ ಗೊತ್ತಾ? ಇಳಿದ್ರೆ ಊತಾಕಬಿಡ್ತವೆ, ಫುಲ್ ಕುತ್ತಿಗೆವರೆಗೂ ಹೋಗ್ಬಿಡ್ತವೆ, ಎದಳಕ್ಕಾಗಲ್ಲ. ಒಂದು ಇರ್ತಾವಲ್ಲ, ದೊಣ್ಣೆ ಐತೆ ಇಲ್ಲಿ ಅಭಿಲಾಷ್. ಇದು ಈ ದೊಣ್ಣೆ ಎಷ್ಟು ಬಿಡಿದೆ ನನಗೆ.
ನಾನು ಹೆಂಗೆ ಹಿಡ್ಕೊಂಡು ಬರ್ತೀನಿ. ಇಬ್ಬರು ಹೋಗ್ಬಿಟ್ರೆ ಇಬ್ರು ಊದಾಕೊಂಡ್ರೆ ಕಷ್ಟ ಆಮೇಲೆ. ಹೌದಾ? ಹ್ಞೂ ಅಲ್ವಾ? ಈ ಕಡೆ ಅಲ್ಲಿ ಕೆಸರು ಅದು ದಿಡ ಅಲ್ವಾ, ಪಾಚಿ ಇರೋದನ್ನ ಕೆಸರು. ಅಲ್ಲಿಗೆ ಯಾರು ಹೋಗಲ್ಲ ಅನಿಸುತ್ತೆ, ಬರೀ ಕೊಕ್ಕರೆಗಳಿದ್ದಾವೆ. ದ್ವೀಪ, ಸಣ್ಣ ದ್ವೀಪಕ್ಕೆ ಹೋಗೋಣ. ಹಾಂ, ನೀವು ಮತ್ತೆ ಅಲ್ಲಿಂದ ಸ್ನಾನ ಮಾಡಿ ಬಂದು ಇಲ್ಲಿ ತೊಳ್ಕೊಂಡು ಹೋಗ್ಬೋದು, ಕಲ್ಲ ಹತ್ರ ನಿಂತ್ಕೊಂಡು ಕಾಲನ್ನ. ಪರವಾಗಿಲ್ಲ, ಏನು ಊತಾಕತ್ತ ಇಲ್ಲ ಅಭಿಲಾಷು? ಇಲ್ಲ ಇಲ್ಲ, ಏನು ಉಳ್ತಾ ಇಲ್ಲ. ತಡ್ರಿ ಒಂದು ಸ್ವಲ್ಪ ದಾಟ್ಕೊಬಿಡ್ತೀನಿ. ಅದು ಭಾಳ ಇರಂಗೆ ಐತಿ. ಇಲ್ಲ ಇಲ್ಲ, ಹಾಂ ಬನ್ನಿ, ಸೇಫು ಅಭಿಲಾಷ್. ವಿ ಆರ್ ಸೇಫ್. ಬಿಗ್ ಬಾಸಲ್ಲಿ ಹೇಳ್ದಂಗೆ ಯು ಆರ್ ಸೇಫ್ ಅಂತಾರಲ್ಲ, ಹಂಗೆ ಸೇಫ್ ಅದು. ಬನ್ನಿ. ಹಾಂ ನೋಡಿ, ಇಲ್ಲಿ ಬೆಟ್ಟನ ಹಿಂದ್ಗಡೆ. ಓಹ್ ಓಹ್, ಏನಾಯ್ತು ಅಭಿಲಾಷು? ಹಾಂ, ಓ ಸ್ನಾನ ಮಾಡೋಕ್ಕೆ ಇವಾಗಿದೆಯಾ? ಇದು ಯಾವುದು ಅಕ್ಕಿ ಗಿಕ್ಕಿ ಎಲ್ಲ ಮರ್ಡರ್ ಆಗೋಗಿದಾವಲ್ಲ ಅಭಿಲಾಷ್? ಇಲ್ಲಿ ಅಕ್ಕಿ ಎಲ್ಲ ಮರ್ಡರ್ ಆಗೋಗವೆ. ನೀರು ನೋಡಿದ್ರೆ ಇಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ ನೀರು ಅಭಿಲಾಷು. ಇಲ್ಲಿಂದೇನು ಕಟ್ಟೆ ಇರಂಗೈತೆ, ಅಲ್ಲಿನೂ ಆಳ ಇರಂಗಿದೆ. ನಿಮಗೆ ಸ್ವಿಮ್ ಬರಲ್ಲ ಅಲ್ವಾ? ಈಜೊಡಕ್ಕೆ ಬರೋಲ್ಲಲ್ವಾ? ಇಲ್ಲೇ ಕಟ್ಟೆಲಿ ಕೂತ್ಕೊಂಡು ಇಲ್ಲೇ ಇಲ್ಲಿ ಮೂಲೆಯಲ್ಲೇ ಹಿಂಗೆ ಮುಳುಗಿ ಅದು ಬಂದ್ಬಿಡಿ ನೀವು. ನಾನೊಂದು ಚೂರು ಮುಂದಕ್ಕೆ ಹೋಗಿ ಮುಳುಗಿ ಬರ್ತೀನಿ. ಹಾಂ ಹ್ಞೂ, ಒಬ್ಬರು ಆದಮೇಲೆ ಒಬ್ಬರು ಸ್ನಾನ ಮಾಡೋಣ ಅಭಿಲಾಷ್, ಅದಕ್ಕೂ. ಹಾಂ, ನನ್ನನ್ನು ಬಚಾವ್ ಮಾಡೋಕೆ ಹೋಗಿ ಆಮೇಲೆ ಇಬ್ಬರು ಇಲ್ಲೇ ಕೊಯ್ ಅಂದ್ಬಿಟ್ಟೆವು. ಸುಮಾರು ಆಗಿದ್ದಾವೆ ಇನ್ಸಿಡೆಂಟಾಗಿ. ಸ್ನಾನ ಮಾಡಲ್ಲ ಇಲ್ಲಿ. ಮಾಡಲ್ವಾ? ನೀರಾರು ಹಚ್ಕೊಳ್ಳಿ, ದಡ್ದಾಗ ಕೂತ್ಕೊಂಡು ನಾನು ಎರ್ಸ್ತೀನಿ ಕೂತ್ಕೊಳ್ಳಿ ಸಾಕು. ಒಳ್ಳೆ ಫ್ರೆಶ್ ನೀರು ಸೋಪ್ ತಂದಿದ್ದೀನಿ, ಅಲ್ಲೇ ಐತಲ್ಲ ಕೈಲಿ. ಸರಿ. ಹ್ಞೂ, ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಾ? ಅಲ್ಲ ಇಲ್ಲ, ಅಕ್ಕಿ ಕೂತವಲ್ಲ, ಎಲ್ಲ ಪಿತ್ಕೆ ಹಾಕವೆ. ಬಿಡಿ, ಅವೇನು ಏನಿಲ್ಲ. ಅವು ಅಕ್ಕಿಗಳು ಒಂದು ಜಾಗದಿಂದ ಬೀಜ ತಿಂದು ಇನ್ನೊಂದು ಜಾಗಕ್ಕೆ ರವಾನೆ ಮಾಡೋಂಥವು. ಅವಕ್ಕೆ ಅಕ್ಕ ಏನು ಇಗ್ನೋರಬಲ್, ಅದು ಗೊಬ್ಬರ ಅದು. ಹೆಂಗೆ ಒಂದು 360 view ನೋಡಿ. ಹಾಂ ಹಾಂ, ಸಖತ್ತಾಗಿದೆ ನೇಚರ್. ಸ್ನಾನ ಮಾಡೋ ಬನ್ನಿ. ಇದು ಡ್ಯಾಮ್ ಅಂತ ಹೋದ್ವಲ್ಲ, ಅದೆಲ್ಲೋ ಅಲ್ಲಿ ಇದೇ ಡ್ಯಾಮು. ಹಿಂಗೆ ಹೋದ್ರೆ ಅಲ್ಲೇ ಇದು ಕೆರೆ. ಆ್ಯಕ್ಚುಲಿ ಇದನ್ನ ಡ್ಯಾಮ್ ಅಂತ ಕರಿತಾವ್ರೆ, ಕೆರೆ ಇದು ಆ್ಯಕ್ಚುಲಿ. ಚಿಕ್ಕದು ಕಟ್ಟೆ ಅದೇ. ನಮ್ಮ ಊರು ಕೋಡಳ್ಳಿಗೆ ದುದ್ದದ ಹತ್ರ ಇದಕ್ಕಿಂತ 10 ಪಟ್ಟು ದೊಡ್ಡದು ಕೆರೆ ಅದು. ಇದು ಕೆರೆ ಆ್ಯಕ್ಚುಲಿ ನಮ್ಮ ಪ್ರಕಾರ. ಅವ್ರ ಪ್ರಕಾರ ಇದು ಡ್ಯಾಮು. ಇರಲಿ ಬನ್ನಿ, ಚೆನ್ನಾಗಿದೆ ಜಾಗ, ಚೆನ್ನಾಗಿದೆ. ಮುಗಿಸ್ಕೊಳ್ಳೋಣ ಸ್ನಾನನ. ಸರಿ, ಇಡೋಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಹೇತ್ ಗೊಬ್ಬರ ಮಾಡೋಕ್ಕೆ ಪೂರ್ತಿ. ಕಣ್ರಿ, ನೀವು ಇಳಿಬೇಡಿ, ನನ್ನನ್ನು ನೋಡ್ಕೊಳ್ಳಿ ನೀವು. ನಾನು ನಿಮಗೆ ಟೀಚರ್. ಅದನ್ನೆಲ್ಲ ಮಗ ಹೊಟ್ಟೆ ಹೊಟ್ಟೆ ಗೊತ್ತೈತಿ ನೋಡೋಣ. ಗಣಪತಿ ಗಜಮುಖನೇ ನಿನಗೆ 7 days ಚಾಲೆಂಜ್ ಮಾಡಿದ್ರು ಕರ್ಗಿಲ್ಲ ಹೊಟ್ಟೆ. ಹೌದಾ? ಕರ್ಗಿತ್ತು. ನೆನ್ನೆ ಮೊನ್ನೆಯಿಂದ ಬರೀ ಬಿಡ್ತಾನೆ ಇದೀವಿ ಎಣ್ಣೆ. ಇನ್ನೆಲ್ಲಿದೆ ಹೋಗುತ್ತೆ. ಕೆಸರು ಕೆಸರಾ ಭಾಳ ಇದೆ ಅಭಿಲಾಷ್ ಇಲ್ಲಿ. ಅದು ಹುಲ್ಲೈತೆ ಮೇಲ್ಗಡೆ ಅಷ್ಟೇ. ಗೊಬ್ಬ ವಾಸನೆ ಹೊಡಿತೈತೆ. ಇಳಿದ್ರು ಗೊಬ್ಬ ವಾಸನೆ ಹೊಡಿತೈತಲ್ಲ ಅಭಿಲಾಷು. ಬೇಡ ಅಂತ ಬೇರೆ ಎಲ್ಲಾರು ನೋಡಲ್ಲೇ ಮಾಡ್ಕೊಂಡು. ಹೆಂಗ್ ಗೊತ್ತಾ, ನಾನು ಹಳ್ಳಿಲಿದ್ದಾಗ ಅದೇ ತರ ಬಂಡದೇರಿ ಇತ್ತು. ಆ ಬಂಡದೇರಿ ಇದ್ಮೇಲೆ ನಮ್ಮನ್ನ ಕಳ್ಸವ್ರೆ. ನಮ್ದು ಜೀವನ ಶೈಲಿ ಬದಲಾಗ್ಬಿಟ್ಟಿದೆ. ಹೌದಾ? ಅದು ಕಲ್ಮೆಲ್ಲ ಹೇತಿರೋದೇ, ಅದು ಒಣಗಿ ನೀರು ಬಂದಿದೆ ಮೇಲೆ. ಹೌದಾ? ಅಷ್ಟೇ. ಇಲ್ಲ, ಒಂದು ಕೆಲಸ ಮಾಡೋಣ. ನಿಂತ್ಕೊಂಡ್ರೆ ಹಂಗೆ ಇಳಿತೈತಿದ್ದೆ ಆ್ಯಕ್ಚುಲಿ ಕೆಸರು. ನೀರು ಫ್ರೆಶ್ ಆಗಿದ್ದಾವೆ. ಹಾಂ, ಮುಳುಗೋದು ಬೇಡ. ಹಾಂ, ಹಿಂಗೆ ಹಿಂಗೆ ಸ್ನಾನ ಮಾಡ್ಕೊಬಿಡೋಣ. ಆಯ್ತು ಅಲ್ವಾ? ಇದೇ ಬೆಟರು. ತಿರ್ಸ್ಕೊಳ್ಳಿ ನಿಮ್ಮ ಕಡೆ ಅಭಿಲಾಷು. ಅಭಿಲಾಷ್ ಆ ಕಡೆ ತಿರ್ಸ್ಕೊಳ್ಳಿ. ಏನು ಮಾಡ್ತಿದ್ರೆ ಗೊತ್ತಾ ಅಲ್ಲಿ? ಹಿಂಗೆ ಸ್ನಾನ ಮಾಡೋದು. ಇನ್ ಕೇಸ್ ಆಳ ಇತ್ತು ಅಂದರೆ ನಿಮ್ಗೆಲ್ಲರಿಗೂ ಟಿಪ್ಸ್ ಹೇಳ್ಕೊಟ್ಟೆ ಹೆಂಗೆ ಸ್ನಾನ ಮಾಡೋದು ಕೆರೆ ಹತ್ರ ಅಂತ. ಹಾಂ, ಆಳ ಇದ್ದಾಗ ಹಿಂಗೆ ಮಾಡ್ಬಿಡ್ಬೇಕು. ಚೆನ್ನಾಗಿದೆ ಅಭಿಲಾಷ್. ಬಿಸಿಲಿಗೆ ನೀರು ಹಾಕೊಂಡ್ರೆ ಒಂಥರ ತಂಪಾಯ್ತಿದೆ. ಏನು ವಾಸನೆ ಏನಿಲ್ಲ ಬಿಡಿ. ನೀರು ಸೋಪ್ ಹಾಕೊಂಡು ತೊಳ್ಕೊತೀವಲ್ಲ, ಸ್ಮೆಲ್ಲು ಚೆನ್ನಾಗತ್ತೆ. ಹೌ ಟು ಟೇಕ್ ಬಾತ್ ಇನ್ ಲೇಕ್. ಇಲ್ಲಿ ಡೇಂಜರಸ್ ಲೇಕ್. ಒಳ್ಳೆ ಓಡ್ಬಿಡುತ್ತೆ ಹಂಗೆ ಹಾಕ್ಬಿಟ್ರಿ ನೀವು ಟೈಟಲ್. ಆಮೇಲೆ ಹಂಗೆ ಎಲ್ಲ ಹುಡ್ಕೊಂಬರ್ತಾರೆ. ಇಲ್ಲೇನಾರು ಬಿದ್ದರೆ ಆ ಕಡೆ ಮುಂದೆ ಸ್ವಲ್ಪ ಕಷ್ಟ ಇದೆ. ಅಲ್ಲಿ ಇಳಿಯೋಕೆ ಹೋದ್ರೆ ಫುಲ್ ಆಳ ಫುಲ್ಲು. ಏನಾಯ್ತು ಹೇಳಿ? ಯಾಕೆ ಒಮ್ಮೆ ಮಾಡಲ್ಲ? ನೀರು ಚೆನ್ನಾಗಿಲ್ಲ ಅಂತನಾ? ಇಲ್ಲಿ ಬರಬೇಡಿ ಬಿಡಿ, ಇಲ್ಲ ಆಳ ಇದೆ. ಅಲ್ಲಿ ಬನ್ನಿ ಅಭಿಲಾಷು. ಇಲ್ಲಿ ಬೇಡ, ಅಲ್ಲಿಗೆ ಹೋಗಿ. ತಿಳಿಯಾಗಿದೆ ನೀರು.
ಹಾಂ ಹೆಂಗೋ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಒಂದು 2 ನೀರಾರು ಎರಚ್ಕೊಳ್ಳಿ ತಲೆ ಮೇಲೆ, ಸ್ನಾನ ಆಗ್ಬಿಡ್ಲಿ. ಇಳಿಕೊಂಡು ನೋಡಿ ನಾನು ಮಾಡಿದ ಜಾಗದಲ್ಲಿ ಈಗ. ಹಾಂ ಕಲ್ಲು ಪಾಚಿನೇ ಪಾಚಿ ಔಟ್. ಇಲ್ಲ ಇದು ಇಲ್ಲಿ ಯಾರು ಮನುಷ್ಯರೇ ಬರಲ್ಲ ಬಿಡಿ. ಹಕ್ಕಿಗಳು ಹೇತು. ಹ್ಞೂ ಹಾಂ ಯಾಕಳಿ ಹಂಗೆ. ಮಕ್ಕಳೇ ನೋಡ್ದಂಗಿಂದ ಅವ್ರು ಭಯ ಆಯ್ತೈತಲ್ವ, ನನಗೂ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಮಸ್ಲೆ ಬಂದರೆ ಅದು ನೋಡಿ ಕಣ್ಣು ನೋಡಿ ಮಸ್ಲೇನೇ ಅನಿಸುತ್ತದು. ಇಲ್ಲ ಇಳಿಯುತ್ತಲ್ಲ, ಬೇಗ ಇಳಿಯುತ್ತಿದ್ದು. ಮೈಯೆಲ್ಲ ಕಟ್ತಾ ಬರುತ್ತೋ ಏನು ಕಥೆನೂ ಗೊತ್ತಿಲ್ಲ. ಏನಾಗಲ್ಲ ಹಾಂ ಪ್ರಕೃತಿ ಅಡ್ವೆಂಚರ್, ಇದು ಅಡ್ವೆಂಚರ್ ಅಲ್ವಾ ಅಭಿಲಾಷ್? ಇದು ಅಡ್ವೆಂಚರ್ ಲೈಫ್ ನಮ್ಮದು. ಎಲ್ಲ ಹಕ್ಕಿಗಳು ಹೇತಿರೋ ಎಲ್ಲಲ್ಲಿ ಸಲ ಅಲ್ಲೇ ಪರವಾಗಿಲ್ಲ. ಚೂರು ಮುಂದೆ ಬನ್ನಿ ಅಲ್ಲಿಗೆ. ಅಲ್ಲಿ ಇಲ್ಲ, ಅಲ್ಲಿ ಬನ್ನಿ, ಅಲ್ಲಿ ಗಿರಾಸ ಚೆನ್ನಾಗಿದೆ. ಅಲ್ಲಿ ಮುಂದೆ ಇಲ್ಲ ಹಳ ಇಲ್ಲ ನೋಡಿ, ಅಲ್ಲಿವರೆಗೆ ಕಾಣ್ತಾ ಇದೆ ಗಿಡ. ಮುಂದೆ ಹೋಗುವ ಗಿಡ ಎಲ್ಲೆಲ್ಲಿ ಕಾಣ್ತಿದೆ ಅಲ್ಲಿವರೆಗೆ ಹಳೆ ಇಲ್ಲ ಅಂತ. ಹಾಂ ಎಸ್ಕೊಳ್ಳಿ ಮೈ ಮೇಲೆ, ಆನೆ ಎಸ್ಕೊಂಡಂಗೆ ಎಸ್ಕೊಳ್ಳಿ ಸೊಂಡಲ್ಲಿ ಎತ್ತಿ, ಬೆನ್ನಿಗೆ ಹಾಕೊಳ್ಳಿ ಎತ್ತಿ. ಹಾಂ ಹಂಗೆ. ಹಾಂ ಕೂತ್ಕೊಳ್ಳಿ ಅಷ್ಟೇ ಒಂದು ಸರಿ. ಈಗ ಫುಲ್ ಆಯಿತು. ಸೆನ್ಸರ್ ಕಟ್ ಸೆನ್ಸರ್. ಹಾಂ ಈಗ ನಮಗೆ ಇನ್ನೊಬ್ರನ್ನ ಹೊಟ್ಟೆ ನೋಡಿದಾಗ ಅವ್ರದ್ದು ಹೊಟ್ಟೆ ಜಾಸ್ತಿ ಅನಿಸುತ್ತೆ, ಇವ್ರಿಗೆ ನನ್ನ ಹೊಟ್ಟೆ ಜಾಸ್ತಿ ಅನಿಸುತ್ತೆ, ನನಗೆ ಅವ್ರ ಹೊಟ್ಟೆ ಜಾಸ್ತಿ ಅನಿಸುತ್ತೆ. ಸಾಧ್ಯ ಆದಷ್ಟು ಹೇಳ್ಕೊಳ್ಳಿ, ಎಷ್ಟು ಹೇಳ್ಕೊತೀರಿ. ಯಾರ ಹೊಟ್ಟೆ ಜಾಸ್ತಿ ಇದೆ ಬಂಧುಗಳೇ? ಬರೀ ಹೊಟ್ಟೆ ನೋಡಿ ಹೇಳಬೇಕು. ನೋಡಿ ಹೇಳಿ, ಯಾರ ಹೊಟ್ಟೆ ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ ಕೆಳಗೆ. ಫುಲ್ ಹೇಳ್ಕೊತಿರಲ್ಲ ಅಭಿಲಾಷ್ ನೀವು. ಸರಿ ಆಯಿತು, ನಡ್ರಿ ಸ್ನಾನ ಮಾಡ್ಕೊ ಹೊಡೋಣ. ಅಲ್ಲಿ ಅಬ್ಸರ್ವ್ ಮಾಡಿದ್ರ ಗೊತ್ತಿಲ್ದಂಗೆ ಕೆರ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಗೊತ್ತಿಲ್ದಂಗೆ ಕೈಗಳು ಎಲ್ಲ ಕಡೆ ಕೆರಿತಾವೆ. ನೀ ಕೆಡಗಡೆ ನನ್ನ ಕೆಡಿಸ್ಬಿಟ್ರ? ಅಯ್ಯೋ ದೇವ್ರೇ, ನೋಡೋದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಹೆಚ್ಚಿ ಸ್ಟಾರ್ಟ್ ಆಗಿದೆ ನೋಡೋಣ. ನನಗೆ ಒಳ್ಳೆ ತೆಪ್ಪದಲ್ಲಿ ಹೋಗೋಕೆ ಇಷ್ಟ. ಊರಲ್ಲಿ ಒಂದು ತೆಪ್ಪ ಇವತ್ತು ಮೀನು ಇರೋದು ಅಭಿಲಾಷು. ನಮ್ಮೂರಾಗ ಹಿಂಗೆ ಇತ್ತು ಕೆರೆ ನೋಡಿ, ಇವೆಲ್ಲ ಒಡಕೆ ಅಂತ ಕರಿವು. ಇದ್ರೊಳಗೆಲ್ಲ ಬಾತುಕೋಳಿ ಆಳ ಇರೋ ಜಾಗದಲ್ಲಿ ಹೋಗಿ ಗೂಡು ಮಾಡ್ಕೊಂಡು 30 ರಿಂದ 60 ಮೊಟ್ಟೆ ಇಡವು. 60 ಮೊಟ್ಟೆ? ನಾವು ದನ ಕಾಯಿಗೆ ಎಮ್ಮೆ ಕಾಯಕ್ಕೆಲ್ಲ ಹೋಗೋಲ್ಲ ಕೆರೆ ಒಳಗೆ. ಹಸಿ ಸಗಣಿನ ಆ ಮೊಟ್ಟೆ ಸುತ್ತಿ ಅದನ್ನ ಒಂದು ದಪ್ಪ ಬಾಲ್ ಥರ ಮಾಡಿಬಿಟ್ಟು ಒಣಗಿರೋ ಸಗಣಿ ಎಲ್ಲ ಬೆಣ್ಣೆ ಆಗಿರೋ ಇದಕ್ಕೆ ಬಿಸಿಲಿಗೆ ಆ ಒಣಗಿರೋ ಸಗಣಿನೆಲ್ಲ ಗುಡ್ಡೆ ಹಾಕಿ ಬೆಂಕಿ ಪೊಟ್ಟನ್ನ ತಗೊಂಡು ಬೆಂಕಿ ಕಚ್ಕೊಂಡು ಆ ಉಂಡೆನ ಅದ್ರೊಳಗೆ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ತಿನ್ನು ಎಲ್ಲನೂ. ನಾವೆಲ್ಲ ಬಾತುಕೋಳಿ ಮೊಟ್ಟೆ ತಿಂದವರು. ಹೌದಾ? ಹೆಂಗೆ ಬೆಳಗಿಂದ ಸಂಜೆವರೆಗೆ ಅದೇ ಊಟ ತಿಂತಾನೇ ಇರೋದು, ಮೊಟ್ಟೆನ ಬೇಯಿಸ್ಕೊಂಡು. ಏಸ್ಕೆ ಆಗ್ಬಿಟ್ರದು ಸಂಜೆ ಬರೋದ್ರೊಳಗೆ. ಅದೇ 30 ಮೊಟ್ಟೆ ಅಂದರೆ ಮತ್ತೆ ಹಂಗೆ ಕೆಲವೊಂದು ಮೊಟ್ಟೆನ ನೋಡಿ ಇದು ಗೊತ್ತಿರೋ ಮರಿನೇ ಆಗ್ಬಿಟ್ಟಿರೋ ಅರ್ಧ, ಅದನ್ನು ತಗೊಂಡು ಬೇಯಿಸ್ಕೊಂಡು. ನೋಡಿ ಯಾರಾದರೂ ಎಜುಕೇಟ್ ಮಾಡಬೇಕು ಇವ್ರಿಗೆ. ಇವೆಲ್ಲ ಎಜುಕೇಟ್ ಮಾಡಲೇಬೇಕು, ಇಲ್ಲಾಂದ್ರೆ ಅಯ್ಯೋ ಕಿಲೋಮೀಟ್ರ್ ಗಟ್ಲೆ ಹಿಂಗೆ ಹಾಕ್ಬಿಟ್ರೆ ಹೆಂಗೆ ಹೋಗೋದು ಇದನ್ನ ಹಿಂಗೆ ತಗೊಂಡು ಇಡೀ ರಸ್ತೆಗೆ ಹಾಕ್ಬಿಟ್ಟವ್ರೆಲ್ಲ. ನಮ್ಮ ಬೈಕ್ ಹತ್ತ ಇರ್ತಾರೆ ಅವರು, ಮುಂದೆ ಮೇಲ್ ಬರ್ತಾ ಇಲ್ಲ. ವ್ಯವಸ್ಥೆ ನನ್ನ ಮಕ್ಕಳು ರೋಡ್ ಮೇಲೆ ಹಾಕಿಲ್ವಾ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ ನಮ್ಮನ್ನ ಸೈಡಲ್ಲಿ ಹೋಗೋದ್ರೆ. ಅದು ಇಂಜಿನ್ ಒಳಗೆ ಹೋಗಿ ಸಿಗಾಕೊಂಡ್ರೆ ಇಂಜಿನ್ ಹೀಟಿಗೆ ಬೆಂಕಿ ಹಚ್ಕೊಳುತ್ತೆ. ಬೈಕಲ್ಲಿ ಹೋಗೋರಿಗೆ ವೀಲಿಗೆ ಸಿಗಾಕೊಂಡು ಬೈಕ್ ಬೀಳುತ್ತೆ. ಇಲ್ಲ ಬೇಳೆ ತೆಗೆದು ಬರೀ ಬೇಳೆನ ಇಟ್ಟಿದ್ರೆ ಬೈಕ್ ಸ್ಕಿಡ್ ಆಗ್ತವೆ. ತುಂಬ ಡೇಂಜರ್ ಪಾರ್ಟ್ ಇದು. ಪಾಪ ನಾವು ನಮ್ಮ ರೈತರಿಗೆ ಹೇಳೋಕ್ಕೂ ಆಗಲ್ಲ. ಆದರೆ ಅದನ್ನು ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು ಯಾರಾದರೂ. ಕಣ ಅಂತ ಇತ್ತಲ್ಲ, ಅದ್ರ ಕಲ್ಚರ್ಗೆ ಹೋಗ್ಬಾರ್ದಾಗಿತ್ತು. ಅದು ರೋಡ್ಗಳು ಉಣ್ಸೋದು. ಅದು ಟ್ಯಾಕ್ಟರ್ ಬಂತು, ಕಣದ ಪಾಡಿ ಕಣ ಇತ್ತು. ಆಮೇಲೆ ಟ್ಯಾಕ್ಟ್ರಲ್ಲಿ ಇದು ಮಾಡೋರು. ಈಗ ಟ್ಯಾಕ್ಟರ್ 1 ಗಂಟೆಗೆ ಹೊಡೆದ್ರೆ ಒಂದು 700 ರಿಂದ 1000 ಇರುತ್ತೇನೋ. ಏನು ಮಾಡ್ತೀರ ಪಾಪ ರೈತರಿಗೆ ಬೆಳೆನೂ ಸಿಗಲ್ವಲ್ಲ. ಆ ದುಡ್ಡು ಉಳಿಸ್ಬೇಕಲ್ಲ, ಏನಾರು ಮಾಡಿ ಈ ರೀತಿ ಉಳಿಸೋಕೆ ಪ್ರಯತ್ನ ಮಾಡ್ತಾರೆ. ಒಂದು ಸರ್ಕಾರದಲ್ಲಿ ಒಂದು ಫುಲ್ ಕಂಪ್ಲೀಟ್ ಒಂದು ಟ್ಯಾಕ್ಟ್ರು ಇಲ್ಲ ಏನೋ ಮಿಷನರೀಸ್ಗಳು ಎಲ್ಲಾನು ಒಂದು ಹಳ್ಳಿಗೆ ಒದಗಿಸ್ಬಿಟ್ರೆ ಗೌರ್ಮೆಂಟು, ಅದು ಗೌರ್ಮೆಂಟೇ ವಹಿಸ್ಕೊಳ್ಳಿ. ರೆಂಟು ಅದೇನೋ ಬುಕ್ ಮಾಡ್ಕೊಂಡು ಅವರು ಏನೋ ಹೈರ್ ಮಾಡ್ಕೊಂಡು ಕಡಿಮೆ ದರದಲ್ಲಿ ಅವರಿಗೆ ಪ್ರತಿಯೊಂದು ಸವಲತ್ತುಗಳನ್ನ ಒದಗಿಸೋ ರೀತಿ ಸರ್ಕಾರ ಒಂದು ಹಳ್ಳಿಗೆ ಅದೊಂದು ಇದೆ. ಎಲ್ಲೋ ಕೇಳಿದ್ದೀನಿ, ಅದೆಲ್ಲ ಮಾಡ್ಬೋದು ಅಂತ ಆಪ್ಷನ್ ಇದೆ.
ಅವೆಲ್ಲನೂ ಮಾಡ್ಕೊಂಡ್ರೆ ಅಂದರೆ ಈಗ ಒಂದು ಟ್ಯಾಕ್ಟ್ರು, ಒಂದೆರಡು ಟ್ಯಾಕ್ಟ್ರ್ ಇರಲಿ ಬಿಡಿ ಹಳ್ಳಿಗೆ, ಒಂದು ಹಳ್ಳಿಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ. ಆಮೇಲೆ ಭತ್ತ ಗಿತ್ತ ಬೆಳಿತಿದ್ರೆ ಭತ್ತ ಕೊಯ್ಯೋ ಮಿಷಿನ್ನು, ಪ್ರತಿ ಹಳ್ಳಿಗೆ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿ ಸರ್ಕಾರದ ಕಡೆಯಿಂದ ಒಂದು ಸವಲತ್ತು ಮಾಡಿಡ್ಬೋದು. ಈಗ ಕರೆಂಟ್ ಬಿಲ್ ರೈಸ್ ಮಾಡಿದ್ರು, ಕಡಿತ ಮಾಡಿದ್ರು, ಕರೆಂಟೇ ಕೊಡ್ತಾ ಇಲ್ಲ. ಕೆಲವು ಕಡೆ ಕರೆಂಟೇ ಇಲ್ಲ ಅಭಿಲಾಷ್. ಕರೆಂಟ್ ಬಿಲ್ ರೈಸ್ ಆದ್ಮೇಲೆ ಎಷ್ಟು ಕರೆಂಟ್ ಕಟ್ ಆಗ್ತಾ ಇದೆ. ಆಮೇಲೆ ಯಾರೆಲ್ಲ ಕರೆಂಟ್ ಬಿಲ್ ಫ್ರೀ ಮಾಡ್ಕೊಂಡಿಲ್ಲ ಅವ್ರಿಗೆ ಡಬಲ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಡಬಲ್ ಬರ್ತಾ ಇದೆ ಅವ್ರಿಗೆ. ಅಂದ್ರೆ ಏನೋ ಮಾಡಕ್ಕೋ ಇಲ್ಲಿ ಸರ್ಕಾರದಿಂದ ಏನೇನು ದುಡ್ಡೇನು ಎಲ್ಲಿಂದನೂ ಅವ್ರೇನು ಮುಟ್ಸಕ್ಕಾಗಲ್ಲ. ಅವರು ನಮ್ಮ ಹತ್ರನೇ ಮುಟ್ಟಿಸ್ಬೇಕು, ಮತ್ತೆ ತಿರುಗಿಸಿ ಟ್ಯಾಕ್ಸ್ ನಮ್ಮ ಹತ್ರನೇ ಯಾವ್ದೋ ಒಂದು ರೈಸ್ ಮಾಡಲೇಬೇಕು, ಒಂದನ್ನು ಕಮ್ಮಿ ಮಾಡಿ ಇನ್ನೊಂದು ರೈಸ್ ಮಾಡಲೇಬೇಕು. ಅವರು ಹೆಂಗಿದ್ರು ನಮ್ಮ ದುಡ್ಡೇ ಹೋಗೋದು, ನಾವು ಏನು ಯಾವುದು ಫ್ರೀ ಬರಲ್ಲ ಇಲ್ಲಿ. ಆಮೇಲೆ ಸರ್ಕಾರದಿಂದ ಸವಲತ್ತುಗಳು ಬರ್ತಾರೆ, ಅವ್ರನ್ನ ಕೊಟ್ಟ ಇವ್ನ ಕೊಟ್ಟ ಅವೇನು ಇಲ್ಲ, ಎಲ್ಲ ನಮ್ಮದೇ ದುಡ್ಡು. ನಮ್ಮ ದುಡ್ಡನ್ನ ಅಲ್ಲಿ ಯಾವ ರೀತಿ ಕೆಲಸಕ್ಕೆ ಬಳಸಿ ಅಂತ ನಾವು ಆಯ್ಕೆ ಮಾಡೋರನ್ನ ಕಳಿಸಿದ್ದೀವಿ ಅಷ್ಟೇ. ಅವರು ಅವ್ರ ಪ್ಲ್ಯಾನ್ಗಳಿಗೆ ಫ್ರೀ ಬಿಡ್ತೀವಿ, ಬಸ್ ಫ್ರೀ ಬಿಡ್ತೀವಿ ಅಂದಾಗ ಇವಕ್ಕೆಲ್ಲ ಆಸೆ ಬಿದ್ದು ನಾವು ಓಟ್ ಹಾಕ್ತೀವಿ. ಕೆಲಸಗಳು ಹೆಂಗೆ ಆಗ್ತಾ ಇದ್ದಾವೋ ಏನು ಎಂಥದ್ದು ನೋಡಲ್ಲ. ಬಸ್ ಫ್ರೀ, ಇದ್ರ ಫ್ರೀ, ಇನ್ನೊಂದು ಯಾವುದೋ ಒಂದು ಪಕ್ಷ ಬಂದಾಗ ಇನ್ನೊಂದು ಫ್ರೀ, ಅದು ಫ್ರೀ, ಇದು ಫ್ರೀ, ಏನೇನೋ ಅಂತ ಇರ್ತಾರೆ. ಪಕ್ಷಗಳ ಸಿದ್ಧಾಂತಕ್ಕೆ ಬಲಿ ಆಗಬಾರ್ದು. ನಮ್ಮ ಕೈಲಿ ಇರೋದನ್ನ ನಾವು ಅಧಿಕಾರನ ನೀಟಾಗಿ ಹೆಂಗೆ ಬಳಸ್ಕೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ನಾವು ಬೆಳೆಸ್ಕೊಂಡ್ರೆ. ಎಲ್ಲಾ ಪಕ್ಷದಲ್ಲಿ ಕೆಲಸ ಮಾಡೋರು ಇದಾರೆ, ಎಲ್ಲಾ ಪಕ್ಷದಲ್ಲಿ ಓತ್ಲ ಹೊಡೆಯೋರು ಇದಾರೆ. ಈಗ ಈ ಪಕ್ಷಕ್ಕೆ ಹಾಕಿ ಆ ಪಕ್ಷಕ್ಕೆ ಹಾಕಿ ಅಂತೆಲ್ಲ ಕೆಲಸ ಮಾಡೋರ್ಗೆ ಹಾಕಿ, ಯಾವುದೇ ಪಕ್ಷಕ್ಕೆ ಹಾಕಿ ಓಟು, ಅದು ಯಾವುದೇ ಎಂಡ್ ಆಫ್ ದ ನಮ್ಗೆ ಕೆಲಸ ಆಗ್ಬೇಕು ಅಷ್ಟೇ. ನೋಡಿ, ಈಗ ಬಂಡೀಪುರದ ಅಭಯಾರಣ್ಯದ ಹತ್ರ ಟ್ರಾವೆಲ್ ಮಾಡ್ತಾ ಇದೀವಿ. ಒಂದು ಇಂದಿರಾ ಗಾಂಧಿ ಅವರು, ಅದು ಯಾವ ಪಕ್ಷ ಇರಲಿ, ಅವ್ರ ಪಕ್ಷದ ಬಗ್ಗೆ ಸಿದ್ಧಾಂತ ಬೇಡ ನಮಗೆ. ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿ ಒಡೆಯ ಅಂತ ತಂದ್ರು. ಎಷ್ಟೋ ಒಂದು ಜೀತದಾಳ್ ಪದ್ಧತಿ ಹೊರಟೋಯ್ತು. ಅದರಲ್ಲಿ ಜೀತದಾಳುಗಳು ತಮ್ಮ ಸ್ವಂತ ಜೀವನ ಕಂಡ್ಕೊಂಡ್ರು. ಆಮೇಲೆ ಟೈಗರ್ ರಿಸರ್ವ್ ನೋಡಿ, ಇಡೀ ಭಾರತದಲ್ಲಿ ಫಸ್ಟ್ ಅವರೇ ಇಲ್ಲಿ ಟೈಗರ್ ರಿಸರ್ವ್ ಮಾಡಿಸಿದ್ದು. 50 ವರ್ಷ ಆಗಿದೆ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಲ್ಲ ಮಾಡಿದ್ದಾರೆ. ಇಲ್ಲ ಅಂದ್ರೆ ಅವ್ರು ಅವೆಲ್ಲ ಮಾಡ್ಲಿಲ್ಲ ಅಂದ್ರೆ ಇವತ್ತು ಕಾಡುಗಳೇ ಇರ್ತಿರ್ಲಿಲ್ಲ. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನಡೆದಿದೆ. ಕೆಲವೊಂದು ಪಕ್ಷ ಸಿದ್ಧಾಂತ ಒಂದೊಂದು ಟೈಮಲ್ಲಿ ಚೆನ್ನಾಗಿದೆ. ಈಗ ನಾವು ಯಾರಿಗೇನು ಸೀಮಿತವಾಗಿ ಏನು ನಿಂತು ಮಾತಾಡ್ತಾ ಇಲ್ಲ ಅಲ್ವಾ. ಯಾರು ಕೆಲಸ ಮಾಡ್ತಾರೆ, ಕೆಲಸ ಮಾಡೋದ್ರ ಮೇಲೆ ಅಪ್ರಿಷಿಯೇಷನ್ನು ಹೋಗ್ತಾ ಹೋಗ್ಬೇಕು ಹೊರತು ಅವ್ರು ಹಾಕೋಂಥ ಸಿದ್ಧಾಂತಗಳೆಲ್ಲ ವರ್ಕ್ ಆಗಲಿಲ್ಲ ಅಂದಾಗ ನಾವು ಕೇಳ್ದಾನೆ ಈಗಿರೋ ಸರ್ಕಾರ ಕೇಳಿದಾಗ ಇನ್ನೇನು 5 ವರ್ಷದಿಂದ ಇದ್ದವ್ರನ್ನ, 50 ವರ್ಷದಿಂದ ಇದ್ದವ್ರನ್ನ, ಮುಂದೆ ಬರೋರ್ನೆಲ್ಲ ಕೇಳೋಕ್ಕಾಗತ್ತಾ? ನಮಗೆ ಈ ಕೆಲಸ ಆಗ್ಬೇಕು, ಈಗಿರೋ ಸಿದ್ಧಾಂತಗಳನ್ನ ಈಗಲೇ ಕೇಳ್ಬೇಕು, ಈಗಿರೋ ಸವಲತ್ತುಗಳನ್ನ ಈಗಲೇ ಕೇಳಬೇಕು. ಬಂಧುಗಳೇ, ಮಾತಾಡ್ತಾ ನನ್ನ ಟಾಪಿಕ್ಕು ಕೊನೆಗೂ ರಾಜಕೀಯಕ್ಕೆ ಹೋಗ್ಬಿಡುತ್ತೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾವೇನಿದ್ರು ನಿಮ್ಮನ್ನು ಎಂಟರ್ಟೈನ್ ಮಾಡೋರು. ಸದ್ಯಕ್ಕೆ ಆ ಟಾಪಿಕ್ಕಿಂದ ಕ್ವಿಟ್ ಮಾಡ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.